ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗನಿಗೆ ಹೆಸರು ಕಾಳು ರೈಸ್‌ನ ರೆಡಿ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನೀರಲ್ಲಿ ನೆನೆ ಹಾಕಿ ನೈಟ್ ಡಿನ್ನರ್‌ಗೆ ನಾನು ಇದನ್ನ ಬಳಸ್ತೀನಿ. ಹಾಗೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಉತ್ತಮ ಹಾಗೂ ಇದರಿಂದ ಏನು ಉಪಯೋಗ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನನ್ನ ಪರ್ಸನಲ್ ವಿಡಿಯೋ ಆಗಿರುತ್ತೆ. ಈಗ ನಾವಿದಕ್ಕೆ ಸ್ವಲ್ಪ ನೀರು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ವಿಷಲ್‌ಗೆ ಇಡ್ತೀನಿ. ನಾನು ಇದಕ್ಕೆ 3 ವಿಷಲ್‌ನ ಕೊಡಿಸ್ತೀನಿ. ವಿಷಲ್‌ಗೆ ಇಟ್ಟಾಯ್ತು. ವಿಷಲ್ ಆಗೋ ತನಕ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಮುಗಿಸ್ತೀನಿ. ಇದರ ನಡುವೆ ನಾನು ನಿಮಗೆ ಏನೋ ತೋರಿಸ್ಬೇಕು ಸ್ನೇಹಿತರೆ. ನನ್ನ ಮಗನಿಗೆ ಬಾಯಾರಿಕೆ ಆದಾಗ ನಾನು ಏನು ಕೊಡ್ತೀನಿ ಅಂತ ತೋರಿಸ್ತೀನಿ. ನೀರು ಕೊಡೋದು ನಾನು ಕೊಟ್ಟೇ ಕೊಡ್ತೀನಿ. ಅದರ ನಡುವೆ ಅವ್ನಿಗೇನಾದ್ರೂ ಬಾಯಾರಿಕೆ ಆಯ್ತು ಅಂತ ಹೇಳಿದ್ರೆ ನಾನು ಕೊಡುವಂಥದ್ದು ಇದೇ ಬ್ಲಾಕ್ ಟೀ ಅಂತೂ ಅಲ್ವೇ ಅಲ್ಲ. ಇದು ಬಂಧನಾರು. ಹಳ್ಳಿಯಲ್ಲಿದ್ದವರಿಗೆ ಗೊತ್ತಿರಬಹುದು ಇದು ಏನು ಅಂತ ಹೇಳಿ. ಇದನ್ನ ನಾವು ಸಿಪ್ಪೆ ತೆಗೆದು ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೋತೀವಿ. ಇದಕ್ಕೆ ನಾವು ಬಂಧನಾರ್ ಅಂತ ಹೇಳೋವಂಥದ್ದು. ಹಳ್ಳಿಯಲ್ಲಿದ್ದವರಿಗೆ ಗೊತ್ತಿರುತ್ತೆ. ಮತ್ತೆ ನಮ್ಮ ಕಡೆ ಎಲ್ಲ ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಇದನ್ನ ನಾವು ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು, ಶಕ್ತಿ ಬರುತ್ತೆ. ಆ್ಯಂಡ್ ಇದನ್ನ ಹಾಲು ಜೊತೆಗೂ ಕೊಡ್ತಾರೆ ಕೆಲವರು. ನಾನು ಸ್ವಲ್ಪ ಕಲ್ಸಕ್ಕರೆ ಆ್ಯಡ್ ಮಾಡ್ತೀನಿ. ಜಾಸ್ತಿ ಸ್ವೀಟ್ ಅಂತೂ ಮಾಡೋದಿಲ್ಲ. ಸ್ವಲ್ಪ ಲೈಟಾಗಿ ಸ್ವೀಟ್ ಮಾಡಿ ಅವನಿಗೆ ಬಾಯಾರಿಕೆ ಆದಾಗಲೆಲ್ಲ ಇದನ್ನೇ ಕೊಡುವಂಥದ್ದು. ಇವಾಗ ಹೆಸರು ಕಾಳು ಮತ್ತೆ ಬಾಯ್ಲ್ಡ್ ರೈಸ್‌ನ ಒಟ್ಟಿಗೆ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನಾನು ಹೆಸರು ಕಾಳು ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಅದೇ ನೀರನ್ನ ಹಾಕ್ತೀನಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ. ಯಾಕಂದ್ರೆ ಬಾಯ್ಲ್ಡ್ ರೈಸ್ ಸಪ್ಪೆಯಾಗಿರೋದ್ರಿಂದ ಸ್ವಲ್ಪ ಉಪ್ಪು ಆ್ಯಡ್ ಮಾಡಲೇಬೇಕಾಗತ್ತೆ. ಸ್ವಲ್ಪ ವಾಟರ್ ಕಮ್ಮಿ ಆಗಿದ್ದಕ್ಕೆ ಬಿಸಿ ವಾಟರ್‌ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗನಿಗೆ ಎಷ್ಟು ಬೇಕೋ ಅಷ್ಟು ನಾನು ಇದನ್ನ ಗ್ರೈಂಡ್ ಮಾಡ್ಕೋತೀನಿ. ಸ್ನೇಹಿತರೆ, ಹೆಸರು ಕಾಳು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹೇರಳವಾದಂತಹ ಪ್ರೋಟೀನ್, ಫೈಬರ್, ವಿಟಮಿನ್ಸ್ ಹಾಗೂ ಖನಿಜಾಂಶಗಳು ಸಿಗುತ್ತೆ. ಇದು ನಮ್ಮ ಆರೋಗ್ಯನ ತುಂಬಾ ಉತ್ತಮವಾಗಿರಿಸುತ್ತೆ. ಇದರಿಂದ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು ನಿಯಂತ್ರಣ ಆಗುತ್ತೆ. ಹಾಗೆ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇದು ನಮ್ಮ ಚರ್ಮದ ಹೊಳಪನ್ನ ಜಾಸ್ತಿ ಮಾಡುತ್ತೆ. ಹಾಗೆ ನಮ್ಮ ಮೂಳೆಗಳನ್ನ ಕೂಡ ಬಲಪಡಿಸುತ್ತೆ. ಹಾಗೂ ನಮ್ಮ ಜೀರ್ಣಕ್ರಿಯೆನ ಉತ್ತಮವಾಗಿರಿಸುತ್ತೆ. ಹೆಸರು ಕಾಳನ್ನ ಮೊಳಕೆ ಬರಿಸಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮ. ಇದನ್ನ ಸಲಾಡ್ ಅಥವಾ ಪಲ್ಯ ಮಾಡ್ಕೊಂಡು ತಿಂದ್ರೆ ಇನ್ನ ಉತ್ತಮ. ಹಾಗೆ ಪೇಸ್ಟ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಆಗಿ ಕೂಡ ನಾವಿದನ್ನ ಬಳಸ್ಕೊಬಹುದು. ನಾವಿದನ್ನ ಬೇಯಿಸ್ಕೊಂಡು ಪಲ್ಯ, ಸಾರು ಅಥವಾ ಮಾರ್ನಿಂಗ್ ಬ್ರೇಕ್‌ಫಾಸ್ಟ್ ಆಗಿ ಕೂಡ ಬಳಸಬಹುದು. ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ನಾವಿದನ್ನ ತಿನ್ನೋದ್ರಿಂದ ನಮ್ಮ ದೇಹದ ಉಷ್ಣತೆ ಕೂಡ ಕಮ್ಮಿ ಮಾಡ್ಕೋಬಹುದು. ಹೆಸರು ಕಾಳು ರೈಸ್ ರೆಡಿ ಆಯ್ತು. ಈಗ ಇದಕ್ಕೆ ಪರಿಶುದ್ಧವಾದ ತುಪ್ಪನ ಹಾಕೊಂಡು ನನ್ನ ಮಗನಿಗೆ ಕೊಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಮಾತ್ರ ಲೈಕ್, ಕಾಮೆಂಟ್ಸ್ ಹಾಗೆ ಶೇರ್ ಮಾಡಿ. ಹಾಗೆ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಈಟ್ ಹೆಲ್ದಿ, ಸ್ಟೇ ಹೆಲ್ದಿ.